ಅವರು ಆಯುಕ್ತರು ಮತ್ತು ಹ್ಯಾರಿಸ್ ರವರು ಮತ್ತು ಅತಿಕ್ ರವರು ಇವರೆಲ್ಲ ಕೂಡ ಅಡ್ಡದಾರಿಯಲ್ಲಿ ಮೋಸದ ಪರಿಹಾರ ಆಯ್ಕೆಗಳಿಗೆ ಇವತ್ತೇನಾದರೂ ದಿಕ್ಕು ತಪ್ಪಿಸಿ ರೈತರನ್ನ ಬೀದಿ ಪಾರು ಮಾಡೋಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನು ಸಂಧಾನ ಸೂತ್ರದ ಪರಿಹಾರ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಸಂಧಾನ ಸೂತ್ರದ ಪರಿಹಾರ ನಮ್ಗೆ ಬೇಕಾಗಿಲ್ಲ, ಸಂವಿಧಾನ ಸೂತ್ರದ ಪರಿಹಾರ ಬೇಕು. ಏನು ಈ ದೇಶದಲ್ಲಿ ಏನು ಕಾನೂನಿದೆ, ಏನು 2013 ಆಕ್ಟ್ ಪ್ರಕಾರ ಏನು ರಿಯಾಪ್ಟೇಷನ್ ರೀಸೆಟ್ಲ್ಮೆಂಟ್ ಏನು ಆಗ್ತಿದೆ ಅದ್ರ ಪ್ರಕಾರ ರೈತರಿಗೆ ಪರಿಹಾರ ಕೊಡಬೇಕಂತ ಅನ್ನೋದೇ ನಮ್ಮ ಮೊದಲಿಂದ ಕೂಡ ಒಂದು ಹೋರಾಟ ಇತ್ತು. ಆದರೆ ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರದ 2013ರ ಕಾಯ್ದೆ ಪ್ರಕಾರ ಪರಿಹಾರ ಮತ್ತು ಪುನರ್ವಸತಿ ಕೊಡೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ವಿಫಲವಾಗಿದ್ದಾವೆ. ಅದು ಬಿಟ್ಟು ಬ್ರಿಟಿಷ್ ಕಾಲದ 1894ರ ಬ್ರಿಟಿಷ್ ಕಾಲದ ಪರಿಹಾರವನ್ನು ಒಂದು ಮಾನದಂಡವಾಗಿಟ್ಟುಕೊಂಡು 5 ಮೋಸದ ಪರಿಹಾರ ಆಯ್ಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಿಕೊಂಡು ರೈತರನ್ನ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮಗೆ ಒಪ್ಪಿಗೆ ಇಲ್ಲ. ನಾವು ಸಂಪೂರ್ಣವಾಗಿ ನಾವು ಸ್ವಇಚ್ಛೆಯಿಂದ 5 ಪರಿಹಾರ ಆಯ್ಕೆಗಳನ್ನ ಕೂಡ ಯೋಜನೆಗೆ ಒಳಪಡ್ತಕ್ಕಂಥ 90% ರೈತರು ನಾವು ಅದನ್ನು ತಿರಸ್ಕರಿಸಿದ್ದೀವಿ. ಮತ್ತು ಏನು BDA ಏನು ಭೂಸ್ವಾಧೀನ ಮಾಡಿತ್ತು 2005ರಲ್ಲಿ ಪ್ರಾಥಮಿಕ ಅಧಿಸೂಚನೆ, 2007ರಲ್ಲಿ ಅಂತಿಮ ಅಧಿಸೂಚನೆ ಏನು ಮಾಡಿತ್ತು ಅದು ಆಲ್ರೆಡಿ ಸತ್ತೋಗಿದೆ. BDA ಆಗ್ತಲೇ ಸತ್ತೋಗಿದೆ. ಕಾನೂನು ಲ್ಯಾಪ್ಸ್ ಮಾಡಿ ಅಂತೇಳಿ 700ರಿಂದ 800 ಜನ ರೈತರು ವಾಲಂಟ್ರಿಯಾಗಿ ಹೋಗಿ ಕೂಡ ನಾವೆಲ್ಲ ಪ್ರಕರಣಗಳನ್ನು ಹೈಕೋರ್ಟ್ನಲ್ಲಿ ದಾಖಲು ಮಾಡಿದ್ದೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ತುಂಬ ಗೌರವ ಇದೆ. ಮತ್ತು ಕಾನೂನು ಅಡಿಯಲ್ಲಿ ನಮ್ಮ ರೈತ ಪರ ವಕೀಲರುಗಳು ಎಲ್ಲ ಕೂಡ ವಾದ ವಿವಾದಗಳನ್ನು ಮಾಡಿದ್ದಾರೆ. ರೈತ ಪರವಾದಂಥ ಕಾನೂನುಗಳೇನಿದೆ, 21 ವರ್ಷದಲ್ಲಿ ನಮ್ಮ ರೈತ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಗಳೇನಾಗಿದೆ, ಸಮಸ್ಯೆಗಳೇನಿದೆ ಅನ್ನೋದ್ರ ಬಗ್ಗೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ನಮ್ಮ ವಕೀಲರು ತಂದಿದ್ದಾರೆ. ಆದರೆ ಇದರ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರದ ಪರ ವಕೀಲರಾಗಿರಲಿ, BDA ಪರ ವಕೀಲರಾಗಿರಲಿ ಯಾರು ಕೂಡ ನ್ಯಾಯಾಲಯಕ್ಕೆ ಹೆಜ್ಜೆ ಹಾಕ್ತಾ ಇಲ್ಲ.